ಓಂ ಶಾಂತಿ. ವಾಣಿ ಡೇಟು 25/6/2025. ಮುಖ್ಯ ಸಂದೇಶ: ಈ ಹಳೆಯ ಲೋಕ ಕೊನೆಗೊಳ್ಳುತ್ತಿದೆ. ತಂದೆ ನಮಗೆ ಹೊಸ ಲೋಕದ ರಾಜಯೋಗ ಕಲಿಸುತ್ತಿದ್ದಾರೆ. ಪ್ರಶ್ನೆ: ಮನುಷ್ಯರಲ್ಲಿ ಯಾವ ಹವ್ಯಾಸ ಸರಿಯಾದರೂ ಅದರಿಂದ ಫಲ ಸಿಗುವುದಿಲ್ಲ? ಉತ್ತರ: ಹೇ ಭಗವಂತ ಎಂದು ಹೇಳುವುದು ಮನುಷ್ಯರ ಹವ್ಯಾಸವಾಗಿದೆ. ಶಿವಲಿಂಗವನ್ನು ನೆನಪಿಸುತ್ತಾರೆ, ಆದರೆ ಅವರು ಯಾರು ಎಂಬ ಸತ್ಯ ಪರಿಚಯವಿಲ್ಲ. ಆಗ ಭಗವಂತನ ಕೃಪೆಯಿಂದ ಫಲವೇ ಸಿಗುವುದು. ಸರಳ ಅರ್ಥ: ಪರಮಾತ್ಮ ತಂದೆ ನಮಗೆ ಈಗ ಬುದ್ಧಿವಂತಿಕೆ ನೀಡಿ ನಿಜವಾದ ಜ್ಞಾನವನ್ನು ಕಲಿಸುತ್ತಿದ್ದಾರೆ. ನಾವು ಈಗ ಶ್ರೇಷ್ಠ ವ್ಯಕ್ತಿತ್ವದತ್ತ ನಡೆಯುತ್ತಿದ್ದೇವೆ. ಭಗವಂತ ನಮ್ಮನ್ನು ಪುಣ್ಯಾತ್ಮ ಸುಖಮಯ ಜೀವನವನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಜ್ಞಾನ ಮತ್ತು ನೆನಪು ಮುಖ್ಯವಾಗಿದೆ. ನೆನಪು ಇಡುವಂಥ ಮುಕ್ತ ಪದಗಳು: ಪರಮಾತ್ಮನು ಎಲ್ಲರಿಗಿಂತ ಶ್ರೇಷ್ಠ ತಂದೆ. ಪರಮಾತ್ಮ ಶುದ್ಧ ಜ್ಞಾನ ನೀಡುವನು. ಭಕ್ತಿಯು ಅಂಧಶ್ರದ್ಧೆ. ಸತ್ಯಯುಗದಲ್ಲಿ ಸುಖವಿತ್ತು, ಇಂದಿನ ಕಾಲ ದುಃಖದಿಂದ ತುಂಬಿದೆ. ನಾವು ಆತ್ಮಗಳು. ಪರಮಾತ್ಮ ನಮ್ಮ ಪರಮಪಿತ. ತಂದೆಗೆ ಎಲ್ಲ ಜ್ಞಾನವಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ. ನೀತಿ ಪಾಠ: ಮಾರಲ್: ಜ್ಞಾನವಿಲ್ಲದ ಭಕ್ತಿ ಫಲ ನೀಡಲ್ಲ. ತಾತ್ವಿಕ ಜ್ಞಾನದಿಂದಲೇ ನಿಜವಾದ ಮುಕ್ತಿ ಸಿಗುತ್ತದೆ. ಉದಾಹರಣೆ: ಒಬ್ಬನು ದೂರದ ಊರಿಗೆ ಹೋಗಬೇಕು. ಅವನ ಬಳಿ ನಕ್ಷೆ ಇಲ್ಲದಿದ್ದರೆ ಅವನು ಹರಿದುಕೊಂಡು ಸುತ್ತುತ್ತಾನೆ. ಆದರೆ ನಕ್ಷೆ ಇದ್ದರೆ ನೇರವಾಗಿ ತಲುಪಬಹುದು. ಹಾಗೆ ಭಕ್ತಿಯು ನಕ್ಷೆ ಇಲ್ಲದ ಹಾದಿ ಇದ್ದಂತೆ. ಜ್ಞಾನ ಒಂದು ನಿಜವಾದ ದಾರಿ. ಇಂದು ಧಾರಣೆ ಮಾಡಬೇಕಾದ 2 ಮುಖ್ಯ ವಿಷಯಗಳು: ಪರಮಾತ್ಮನನ್ನು ವಾರಸುದಾರರನ್ನಾಗಿ ಮಾಡಿಕೊಂಡು ತನ್ನದೆಲ್ಲವನ್ನು ಆತನ ಸೇವೆಗೆ ಸಫಲ ಮಾಡು. ಹಣವನ್ನು ಪಾಪಕರ್ಮಕ್ಕೆ ಬಳಸಬೇಡ. ತಂದೆ ಜ್ಞಾನ ಸಾಗರಣೆ, ನಮ್ಮ ಶಿಕ್ಷಕ ಎಂದು ಸದಾ ನೆನಪು ಮಾಡು. ಮಾಯೆ ಬಿರುಗಾಳಿಗೆ ಹೆದರಿ ಬಿಟ್ಟು ಬಿಡಬೇಡ. ವರದಾನ: ಸತ್ಯತೆಯಿಂದ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡುವ ನಿರ್ಭಯ ಅಧಿಕಾರ ಸ್ವರೂಪವಾಗು. ಎಂದರೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ಈ ಪರಮಪಿತ ಪರಮಾತ್ಮನೇ ನಮ್ಮ ತಂದೆ ಎಂದು ಎಲ್ಲರಿಗೂ ತಿಳಿಸು. ಸ್ಲೋಗನ್: ಸಹನೆಯು ನಿಮ್ಮ ಶಕ್ತಿಯ ಸತ್ಯ ರೂಪವನ್ನು ತೋರಿಸುತ್ತದೆ. ಅವ್ಯಕ್ತ ಸೂಚನೆ: ಅಂತರ್ಮುಖಿಯಾದ ತಪಸ್ವಿಯಾಗಿ ಸದಾ ಆತ್ಮರೂಪದಲ್ಲೇ ಇರು. ಇತರರ ತಪ್ಪುಗಳ ಬಗ್ಗೆ ನಿರಾಕಾರವಾಗಿರು. ಎಲ್ಲರಿಗಾಗಿಯೂ ಶುಭ ಸಂಕಲ್ಪ ಉಂಟು ಮಾಡು. ಇಂತಹ ಪರಮಾತ್ಮ ತಂದೆಯ ನೆನಪು ನಿಮ್ಮಲ್ಲಿ ಖುಷಿ ಮತ್ತು ಶಕ್ತಿಯ ಸೆಳೆತ ಉಂಟು ಮಾಡಲಿ. ಓಂ ಶಾಂತಿ.